ಶಿರಾ ನಗರದಲ್ಲಿ ಯಾರೆಲ್ಲ ವಾಸ ಮಾಡ್ತಿದ್ದೀರಾ, ಶಿರಾ ನಗರದಲ್ಲಿ ಕುಡಿಯುವ ನೀರನ್ನ ಬಳಕೆ ಮಾಡ್ತಾ ಇದ್ದೀರಾ, ಅವರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಕೆಮಿಕಲ್ ಇದೀಗ ಕುಡಿಯುವಂತಹ ನೀರಿನ ಕೆರೆ ಕಟ್ಟೆಗಳಿಗೆ ಸೇರ್ಪಡೆ ಆಗ್ತಿರ್ತಕ್ಕಂತಹದ್ದು. ಇದೊಂದೊಳ್ಳೆ ಜೀವಕ್ಕೆ ಕುತ್ತನ್ನ ತರ್ತಕ್ಕಂಥ ಕೆಲಸ ಅಂತಾನೆ ಹೇಳಬೇಕಾಗತ್ತೆ. ಶಿರಾ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಂತಹ ಪ್ರಮುಖ ಕೆರೆ ಪಕ್ಕದಲ್ಲೇ ಅಪಾಯಕಾರಿ ಕೆಮಿಕಲ್ ಸುರಿದಿರ್ತಕ್ಕಂಥ ದುಷ್ಕರ್ಮಿಗಳು ಪರಿಸರ ಹಾನಿಗೆ ಕಾರಣವಾಗಿರ್ತಕ್ಕಂಥ ಘಟನೆ ಇದೀಗ ಬೆಳಕಿಗೆ ಬಂದಿದೆ. KA433254 ಸಂಖ್ಯೆಯ ಟಾಟಾ ಕಂಪನಿಯ ಗೂಡ್ಸ್ ವಾಹನದಲ್ಲಿ ಈ ಒಂದು ಅಪಾಯಕಾರಿ ಕೆಮಿಕಲ್ ಅನ್ನ ಶಿರಾ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 109 ಇರತಕ್ಕಂಥ ಹೊರವಲಯದಲ್ಲಿ ಬರ್ತಕ್ಕಂಥ ದೊಡ್ಡ ಕಟ್ಟೆ ಕೆರೆಗೆ ತಂದು ಸುರಿದಿರುವಂತಹದ್ದು. ಇನ್ನು ಈ ಒಂದು ಘಟನೆಯಿಂದ ಸ್ಥಳೀಯ ಗ್ರಾಮಸ್ಥರು ಹಾಗೆ ಕುರಿಗಾಹಿಗಳಲ್ಲಿ ತೀವ್ರ ಆತಂಕ ಕೂಡ ವ್ಯಕ್ತವಾಗಿದೆ, ಆಕ್ರೋಶ ಕೂಡ ವ್ಯಕ್ತಪಡಿಸಲಾಗಿದೆ. ಕುರಿಗಳನ್ನ ಮೇಯಿಸುವುದಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅವು ಕೆರೆಯ ನೀರನ್ನ ಕುಡಿದ ಪರಿಣಾಮ ಸುಮಾರು 40ಕ್ಕಿಂತ ಹೆಚ್ಚು ಕುರಿಗಳು ಅನಾರೋಗ್ಯಕ್ಕೀಡಾಗಿ ಸಾವನ್ನಪ್ಪಿರತಕ್ಕಂತಹ ಘಟನೆ ಕೂಡ ಬೆಳಕಿಗೆ ಬಂದಿದೆ. ಇನ್ನು ಒಂದು ಕೆಮಿಕಲ್ನಿಂದ ಹರಡ್ತಾ ಇರುವಂತಹ ವಿಷಕಾರಿ ವಾಸನೆಯ ಪರಿಣಾಮ ಅಸ್ತಮಾ ರೋಗಿಗಳು ಕೂಡ ಸಮಸ್ಯೆ ಆಗ್ತಾ ಇದೆ. ಮಕ್ಕಳು ಹಾಗೆ ವೃದ್ಧರಿಗೆ ಉಸಿರಾಟ ತೊಂದರೆ ಉಂಟಾಗ್ತಾ ಇದೆ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡತಕ್ಕಂಥವರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸ್ಥಳೀಯ ರೈತರು ಹಾಗೆ ಸಾರ್ವಜನಿಕರು ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಕೂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಈ ಸಂಬಂಧ ಶಿರಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. ಪೊಲೀಸರು ಸ್ಥಳ ಪರಿಶೀಲಿಸಿ ಮುಂದಿನ ತನಿಖೆಯನ್ನ ನಡೆಸಿದ್ದಾರೆ. ನಾವು ಕುರಿ ಕಾಯ್ತಾ ಇದ್ದೀನಿ. ಒಂದು 70 ಕುರಿ ಇದೆ ಸರ್. 70 ಕುರಿಗಳಿಗಿದೆ. ಪ್ರತಿದಿನ ನೀರಿಗೆ ಕಟ್ಟೋಳಿಗೆ ಬರ್ತಿದ್ದೆ. ನೀರು ಕುಡಿದು ಯಾಕೆ ಹಿಂಗೆ ಆಗ್ತಾಯಿಲ್ಲ, ಯಾಕೆ ಹಿಂಗೆ ಆಗ್ತಾ ಡಾಕ್ಟ್ರಿಗೆ ರಿಪೋರ್ಟ್ ತೋರಿಸಿದ್ರೆ ಎಲ್ಲ ಕೆಮಿಕಲ್ನಾಗ ಅವು ಕುಡಿಸ್ತಾ ಇದ್ರಪ್ಪ, ನೀರಿನಿಂದ ಇದಾಗೈತಿ ಅಪ್ಪಟ ಐತೆ ಅಂಬರು. ಇವರು ರಾತ್ರಿ ಹೊತ್ತು ನೈಟ್ 2 ಗಂಟೆ 3 ಗಂಟೆ ಅನ್ನೋ ಬಂದೋದು ಸೂರ್ಯ ಹೋಗೋದು. ನಾವು ಬೆಳಗ್ಗೆ ಎದ್ದು ಬರೋದು, ನಮಗೆ ಗೊತ್ತಿರಲ್ಲ, ಮಳೆ ಬಂದಿರುತ್ತೆ, ನೀರು ಬಿಟ್ಬಿಡ್ತೀವಿ, ಕುಡಿದ್ಬಿಡ್ತವೆ. ಯಾಕೆ ಇದ್ಕಿದಾಗ ಸೊತ್ತಾಯ್ತು ಅಂತ ಡಾಕ್ಟ್ರಿಗೆ ಕರಿತೀವಿ. ಇದು ರಿಪೋರ್ಟ್ನಾಗ ನೀರು ಇದಾಗೈತೆ, ಕೆಮಿಕಲ್ ಯಾವುದೋ ಕುಡಿಸಿದಿರಪ್ಪ, ಎಲ್ಲ ಫ್ಯಾಕ್ಟ್ರಿ ನೀರು ಯಾವ್ದು ಬಂದೈತೆ ಅಂತ ಅವ್ರು ಇದನ್ನ ಹೇಳ್ತಾ ಇದ್ದಾರೆ. 40 ಕುರಿ ಸೊತ್ತಾಯಿದೆ ಸರ್. ನಾಳೆ ಹೋಗಿ ಹಂಗೊಂದು 4 ಹಿಂಗೊಂದು 4 ಹಿಂಗೆ ಹೋಗ್ತಾ ಇದೆ ಸರ್. ವಾರದಾಗ 2-3 ಹೋಗ್ತಾ ಇದೆ ಸರ್. ಎಣ್ಣೆ ದನಗಳು ಎಲ್ಲ ಸಾಯ್ತಾ ಇದೆ ಈರಣ್ಣ ಸರ್. ಇದರಲ್ಲಿ ಪ್ರತಿನಿತ್ಯ ಇವ್ರದ್ದು ಇದೊಂದು ದಂಧೆ ಆಗ್ಬಿಟ್ಟೈತೆ. ಕೆಮಿಕಲ್ ತಂದು ಇಲ್ಲಿ ಸುರಿಯೋದು, ಇದನ್ನ ಮಾಡೋದು. ಇದು ಕೆರೆ, ಇದು ಇಲ್ಲಿ ಬಂದು ನೀರ್ದು ಸೀಪೇಜ್ ಆಗಿ ಬೋರಾಗಿ ನಮ್ದು ಎಲೆ ಬಳ್ಳಿ ಒಣಗೋಗ್ತಾ ಐತೆ. ಅಡಿಕೆ ಗಿಡಕ್ಕೆಲ್ಲ ರೋಗ ಆ ತರ ಆಗ್ತಾ ಇದೆ. ಅಡಿಕೆ ಗಿಡ ಎಲ್ಲ ಒಣಗಿ ಹೋಗ್ತಾ ಇದೆ, ಸುಳಿ ಎಲ್ಲ ಬಿದ್ದೋಗ್ತಾ ಇದಾವೆ. ಇವ್ರಿಗೆ ಎಷ್ಟು ಸಾರಿ ಹೇಳೋದು ಅರ್ಥನೇ ಆಗ್ತಿಲ್ಲ. ಇವ್ರಿಗೆ ಏನೋ ಸಂಧಾನ ಮಾಡ್ಕೊಂಡು ಬಿಡಿಸ್ಕೊಂಡು ಹೊರಟೋಗ್ಬಿಡೋದು. ಇದು ಒಂಥರ ಏನಾಯ್ತು ಅಂದ್ರೆ, ಈ ಕಟ್ಟಿಗೆ ರಾತ್ರಿ ಹೊತ್ತಾಗ ತಂದು ಕೆಮಿಕಲ್ ಸುರಿದು ನಮ್ಮ ಈಗ ಇಲ್ಲಿ ಎಷ್ಟೋ ತೋಟಗಳು ಮತ್ತು ಈ ಸುತ್ತಮುತ್ತ ಬೋರ್ಗಳೆಲ್ಲ ಬೋರ್ಗಳನ್ನು ಯಾಕೆ ಬೆಳೆಗಳು ಆಗ್ತಿಲ್ಲ ಅಂದರೆ ಈ ಕೆಮಿಕಲ್ ಸುರಿದು ಈ ಕೆಮಿಕಲಿಂದ ನೀರು ಎಷ್ಟು ಇದಾಗ್ತಾ ಇದೆ ಅಂದರೆ, ಇದು ಈಗ ಈ ಕೆರೆ ತುಂಬಿದ್ರೆ ಶಿರಾ ಕೆರೆಗೆ ಹೋಗ್ಲೇಬೇಕು ನೀರು. ಇದು ರಿಪೋರ್ಟ್ ಅಲ್ಲೇ ಈಗ ಶಿರಾ ಕೆರೆಗೆ ಈ ನೀರು ಶಿರಾ ಕೆರೆಗೆ ಹೋಗ್ಬೇಕು. ಈಗ ಈ ಕೆಮಿಕಲ್ ಸುರಿತಾರಲ್ಲ, ಈ ಕೆಮಿಕಲ್ ಸುರಿದಿರೋದು ಇದು ಏನ ತುಂಬಿಕೊಂಡ್ರೆ ಮತ್ತೆ ಶಿರಾ ಕೆರೆಗೆ ಹೋಗ್ಬೇಕು. ಇದು ಸುಮಾರು ಒಂದು 6 ತಿಂಗಳಿಂದಲೂ ಇದೇ ರೋಗ ಆಗಿದೆ, ನಡೀತಾ ಇದೆ. 6 ತಿಂಗಳಿಂದ 6 ತಿಂಗಳಿಗೆ ಒಂದು ಗಾಡಿ ಬಂದಿದ್ದು, ಇವತ್ತು ಈ ಗಾಡಿ ಬಂದೈತೆ, ನಾಳೆಗೆ ಇನ್ನೊಂದು ಗಾಡಿ ಬರುತ್ತೆ, ನಾಳೆಗೆ ಇನ್ನೊಂದು ಗಾಡಿ ಬರುತ್ತೆ, ಮತ್ತೆ ಇನ್ನೊಂದು ಗಾಡಿ. ಇದು ಯಾರ್ದು ಅಂತ ಅಮಾನಿಕವಾಗೈತೆ ಗಾಡಿ. ಇನ್ನು ಇಲ್ಲಿನವರೆಗೂ ಯಾರ್ದು ಅಂತ ಇದು ಸಿಕ್ಕಿಲ್ಲ. ಮಧುಗಿರಿ ಅಂತ ಹೇಳ್ತಾ ಇದ್ದಾನೆ. ತಿರ್ಗಾ ಮತ್ತೆ ಆಲ್ರೆಡಿ ಇಲ್ಲಿ ನಮ್ಮ ಲೋಕಲ್ ಆಗಿ ಗುಜಿ ಬಾಬಣ್ಣಂದು ಲೋಡ್ ಮಾಡಿಸಿರೋದು ಅಂತ ಬಾಬಣ್ಣನ ಮೇಲೆ ಹೆಸರು ಹೇಳ್ತಾ ಇದ್ದಾರೆ. ಇದು ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಈ ಏನಾಗುತ್ತೆ ಅಂದ್ರೆ, ಈಗ ಇದು ಶಿರಾ ಕೆರೆಗೆ ನೀರು ಹೋದ್ರೆ ಎಷ್ಟೋ ಜನ ಅಮಾಯಕರು ಸಾಯ್ತಾರೆ. ನಮ್ಮ ಬೆಳಿಗ್ಗೆ ಇದ್ರೆ ಇಲ್ಲಿಗೆ ಈ ಕೆಮಿಕಲ್ ಏನಾದ್ರು ಶಿರಾ ಕೆರೆಗೆ ಹೋಯ್ತು ಅಂದ್ರೆ ಶಿರಾದಲ್ಲಿ ಎಷ್ಟೋ ಜನ ನುಣ್ಣು ಸತ್ತೋಗೋದಂತೂ ಗ್ಯಾರಂಟಿ. ಉಜ್ಜೋಗೋಣ ಯಾರು ಕಳ್ಸಿದ್ರಿ? ಅವರೇ ಕಳ್ಸಿರೋದಣ್ಣ. ಏನ್ರಿ ಕೆಮಿಕಲ್? ಗೊತ್ತಿಲ್ಲ ಅಣ್ಣ. ಎಲ್ಲಿಂದ ತಗೊಂಬಂದೆ? ಗೊತ್ತಿಲ್ಲ ಅಣ್ಣ. ಅಲ್ಲಿ ಇದ್ದಿದ್ದು ತುಂಬ ಕಳ್ಸಿದ್ದಾರೆ ಅಷ್ಟೇ. ಎಲ್ಲಿ ಗುದ್ರಿ ಬಮ್ಮಣ ದರ್ಗಾ ಇದು ಕೆರೆ ಹತ್ರ ಸುಮ್ ತಗೊಂಡೋಗಿ ಸುರಿದ್ ಬಾ ಅಂತಂದ್ರೆ ಎಷ್ಟು ಸರಿ ಸುರಿದಿದೆ ಇಲ್ಲಿ ತಗೊಂಬಂದೆ? ಇದೇ ಫಸ್ಟ್ ಬಂದಿರೋದು ಅಣ್ಣ. ಬಾಡಿಗೆ ನಂದು ಇದೇ ಫಸ್ಟ್ ಬಾಡಿಗೆ ಬಂದಿರೋದು ನಾನು. ಇರೋಣ ನಿಮಿಷ ನನಗೆ ಗೊತ್ತಿಲ್ಲ ಅಣ್ಣ. ಈ ತರ ಮಾಲ್ ಅಂತನೂ ಗೊತ್ತಿಲ್ಲ, ಯಾವ ತರ ಅಂತ ಗೊತ್ತಿಲ್ಲ. ಬಾಡಿಗೆ ಹೇಳಿದ್ರೆ ಬಂದಿದ್ದೀನಿ ಅಷ್ಟೇ ನಾನು. ಇಲ್ಲಿ ಕೆಮಿಕಲ್ ಸುರಿದ್ರೆ ಸುಡುತ್ತೆ, ನಿಮ್ ಕೈಗೆ ಸುಟ್ಟಿಲ್ವಾ? ನಾನು ಕೆಲಸನೇ ಮಾಡಿಲ್ಲ ಅಣ್ಣ. ನನ್ನ ಡ್ರೈವರು, ನಾನು ಕೆಲಸನೇ ಮಾಡಿಲ್ಲ. ಏನು ಬಿಟ್ಟು ಬೇಕಲ್ರಿ? ಅವ್ರು ಬಾಬಣ್ಣ ಡ್ರೈವರ್? ಅಣ್ಣ ಗಾಡಿ ಮದ್ಗಿರೋರ್ದು, ಅವರು ಓನರ್ ಮದ್ಗಿರೋರ್ದು. ಇದು ನೀವು ಗಾಡಿ ಅನ್ಲೋಡ್ ಆಗಿತ್ತಾ ಇಲ್ಲ ನೀವು ಲೋಡ್ ಮಾಡ್ಕೊಂಡ್ ಬಂದಿದ್ದ?
ನಾವು ಬಾಡಿಗೆ ಬಂದಿರೋದು ಅಣ್ಣ, ಲೋಡ್ ಮಾಡಿದ್ರ JCB ನಾಗೆ. ಅವ್ರು ಇವ್ರು ಅಲ್ಲೂ ಮಾಡ್ತಾ ಇರೋದು, ನನ್ನ ಕೆಲಸನ ಮಾಡಿಲ್ಲ. ನಿನ್ ಗಾಡಿ ಎತ್ಬೇಕಾರೆ ಎಲ್ಲಿದ್ ಗಾಡಿ? ಅಲ್ಲಿ ಅಣ್ಣ, ಇಲ್ಲಿ ಬಾಬಣ್ಣ ಗುಜ್ರಿ ಬಾಬಣ್ಣ ಅಂತ. ಅವತ್ತು ಆಯ್ತಾ? ಏನಂತ ಗೊತ್ತಿಲ್ಲ ನಿಂಗೆ ಇದು? ಅದ್ ಗೊತ್ತಿಲ್ಲ ಅಣ್ಣ, ಡ್ರಮ್ ಬೇರೆ ಬ್ಯಾರಲ್ ಆ ಥರ ಐತೆ, ಹೋಗಿ ತಗೊಂಡೋಗಿ ಒಂದು ಬಾಡಿಗೆ ಹೇಳಿದ್ರು, ಬಂದಿದ್ದೀನಿ ಅಷ್ಟೇ ಅಂತ. ತಗೊಂಡೋಗಿ ಇಲ್ಲೇ ಸುರಿ ಅಂತ ಹೇಳಿರ ಅವರು? ಅವ್ನು ಗೊತ್ತಿಲ್ಲ ಅಣ್ಣ, ಅವ್ರು ಕರ್ಕೊಂಡ್ ಬಂದಿರೋದು. ಯಾರು? ಊರು ಇದು ಓನರ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಊರಾಗ ಕರ್ಕೊಂಬರಕ್ ಹೋಗಾರ? ಯಾರು ಓನರ್ ಕರ್ಕೊಂಡು